ಹಲೋ ಹಾಯ್ ನಮಸ್ಕಾರ. ವೆಲ್ಕಮ್ ಟು ಅಲ್ವೇಲು ಕಿಚನ್. ನಾವು ಇವತ್ತು ಸಿಂಪಲ್ಲಾಗಿ ಕ್ಯಾಪ್ಸಿಕಮ್ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇವತ್ತು ನಾವು ಸಿಂಪಲ್ಲಾಗಿ ಮಾಡೋಣ ಅಂತ ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ನಾನು. ಎರಡು ಈರುಳ್ಳಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, 2 ಟೊಮೊಟೊ ಹಣ್ಣು ತಗೊಂಡಿದ್ದೀನಿ, 4 ಮೆಣಸಿನಕಾಯಿ ತಗೊಂಡಿದ್ದೀನಿ. ಬನ್ನಿ ಇವಾಗ ಕಟ್ ಮಾಡ್ಕೊಂಡು ನಾವಿವಾಗ ಸ್ಟವ್ ಆನ್ ಮಾಡ್ಕೊಂಡು ಬರೋಣ. ಅದಕ್ಕೆ ಚಿತ್ರಾನ್ನ ಮಾಡೋಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಕಾಯಲಿ. ಇವಾಗ ಎಣ್ಣೆ ಕಾದಿದೆ. ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಿಟಪಟ ಅಂತ ಇದೆ. ಮೀಡಿಯಮ್ ಫ್ಲೇಮಲ್ಲಿದ್ದು ಒಂದು ಹಿಡಿಯಷ್ಟು ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಗೋಲ್ಡನ್ ಕಲರ್ ಬರಲಿ ಅಂತ ಸ್ವಲ್ಪ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಕರಿಬೇವು ಇಷ್ಟಪಟ್ಟ ಅಲ್ಲಿ ಅವಾಗೆ ಕಟ್ ಮಾಡಿದ್ವಲ್ಲ 4 ಹಸಿಮೆಣಸಿನಕಾಯಿ ಹಾಕೋಣ. ಎರಡು ಕಟ್ ಮಾಡ್ಕೊಂಡಿದ್ದು ಉದ್ದುದ್ದ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಬೇಕಾದರೆ ಚಿಕ್ಕದಾದ್ರೂ ಕಟ್ ಮಾಡಿಕೊಂಡು ಹಾಕ್ಕೋಬೋದು. ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಉಟ್ಕೊಳ್ಳೋಣ. ಸ್ವಲ್ಪ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಇಂಥ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಹಾಕೋಬೋದು. ಅಲ್ಲೇ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ಇಲ್ಲಾಂದರೆ ಕಡಲೆಬೇಳೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೀಕ್ರೆಟ್ ಟಿಪ್ಸ್ ಏನಂದರೆ, ನಾವು ಇವಾಗ ಅರಿಶಿನ ಅನ್ನೋದು ಎಣ್ಣೆಳಕ್ಕೆ ಹಾಕಬೇಕು. ಎಣ್ಣೆಳಕ್ಕೆ ಹಾಕಿದ್ರೆ ಚಿತ್ರಾನ್ನಕ್ಕೆ ಅರಿಶಿನ ಕಲರು ಚಿತ್ರಾನ್ನ ಥರ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಒಂಥರ ಡಾರ್ಕಾಗಿ ಬಂದುಬಿಡುತ್ತೆ. ನಾವು ಇವಾಗ ಅರಿಶಿನವನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ನಾವು ಅರಿಶಿನವನ್ನು ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ. ಇವಾಗ ನಾವು ಕಟ್ ಮಾಡ್ಕೊಂಡು 2 ಟೊಮೊಟೊ ಹಣ್ಣು ಆ್ಯಡ್ ಮಾಡ್ಕೊಳ್ಳೋಣ. ಟೊಮೊಟೊ ಸಾಫ್ಟ್ ಆಗೋವರೆಗೂ ನಾವು ಹುರ್ಕೋಬೇಕಾಗುತ್ತೆ. ಬೇಕಾದರೆ ನೀವು ಟೊಮೊಟೊ ಬದಲು ನಿಂಬೆಹಣ್ಣನ್ನು ಹಾಕ್ಕೋಬೋದು. ನಿಂಬೆಹಣ್ಣು ನೀವು ಎಲ್ಲ ಫ್ರೈ ಆದಮೇಲೆ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ಹಾಕ್ಕೋಬೇಕಾಗುತ್ತೆ. ನಾನು ಇಲ್ಲಿ ಟೊಮೊಟೊ ಬೇಯಲಿ ಅಂತ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ನಾನು ಇವಾಗ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ರಿ. ಚಿತ್ರಾನ್ನ, ಕ್ಯಾಪ್ಸಿಕಮ್ ಚಿತ್ರಾನ್ನ ಆಗಿದೆ, ರೆಡಿ ಆಗಿದೆ. ನೀವು ಬೇಕಾದರೆ ಈ ಟೈಮಲ್ಲಿ ತೆಂಗಿನಕಾಯಿ ತುರಿನ ತುರ್ಕೊಂಡು ಹಾಕೋಬಹುದು. ಚಿತ್ರಾನ್ನ ಗೊಜ್ಜು ಆಗಿದೆ. ಇವಾಗ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಆ್ಯಡ್ ಮಾಡ್ತಾಯಿದ್ದೀನಿ. ಮೊದಲೇ ಪಾತ್ರೆಯಲ್ಲಿ ಅನ್ನನ ಉದುರಾಗಿ ಮಾಡಿಟ್ಕೊಂಡಿದ್ದೀನಿ ರೇಷನ್ ಅಕ್ಕಿಯಲ್ಲಿ. ರೇಷನ್ ಅಕ್ಕಿಯಲ್ಲೇ ಅನ್ನ ಮಾಡ್ಕೊಂಡು ಬಂದಿದ್ದೆ. ಚೆನ್ನಾಗಿದೆ, ನೋಡೋಕ್ಕೆ ಕಲರ್ಫುಲ್ಲಾಗಿದೆ ಚಿತ್ರಾನ್ನ. ಇವಾಗ ಒಂದು ಪ್ಲೇಟ್ ಸರ್ವ್ ಮಾಡ್ಕೊಂಡಿದ್ದೀನಿ. ಹೆಂಗಿದೆ ಟೇಸ್ಟ್ ಮಾಡಿ ನೋಡೋಣ. ಕ್ಯಾಪ್ಸಿಕಮ್ ಎತ್ಕೊಳ್ಳೋಣ, ತಗೊಂಡು ತಿನ್ನೋಣ. ತುಂಬ ಚೆನ್ನಾಗಿ ಬಂದಿದೆ, ವೆರಿ ಟೇಸ್ಟಿಯಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ನಾನು ಮಾಡಿದ್ದು ಕ್ವಾಂಟಿಟಿಗೆ ಒಂದು 3-4 ಜನ ತಿನ್ಬೋದು. ಪ್ಲೀಸ್ share and like and subscribe my channel. Thank you for watching my video.